पञ्चदशोऽध्यायः। अथ पञ्चदशोऽध्यायः। श्रीभगवानुवाच श्रीभगवानुवाच ऊर्ध्वमूलमदशाखम् ऊर्ध्वमूलमदशाकम् ऊर्ध्वमूलमदशाखम् ऊर्ध्वमूलमदशाकम् अश्वत्थं प्राहुरव्ययम् अश्वत्थं प्राहुरव्ययम् अश्वत्थं प्राहुरव्ययम् अश्वत्थं प्राहुरव्ययम् छन्दांसि यस्य पर्णानि छन्दांसि यस्य पर्णानि छन्दांसि यस्य पर्णानि छन्दांसि यस्य पर्णानि यस्तं वेद स वेदवित् यस्तं वेद स वेदवित् यस्तं वेद स वेदवित् यस्तं वेद स वेदवित् ऊर्ध्वमूलमदशाखम् ऊर्ध्वमूलमदशाकम् अश्वत्थं प्राहुरव्ययम् अश्वत्थं प्राहुरव्ययम् छन्दांसि यस्य पर्णानि छन्दांसि यस्य पर्णानि यस्तौ वेद स वेदवित् यस्तं वेद स वेदवित् ಭಗವಾನ್ ಪರಮಾತ್ಮ ಇದರ ಬಗ್ಗೆ ಅರ್ಜುನನಿಗೆ ಹೇಳ್ತಾರೆ ಅಂತಲೂ ಕೂಡ ಕರೀತಾರೆ. ಭಗವಂತನು ಅರ್ಜುನನಿಗೆ ಹೇಳ್ತಾನೆ, ಇದನ್ನು ಯಾವುದರ ಬೇರು ಆಗಿದ್ದಾನೋ, ಬ್ರಹ್ಮದೇವರು ಯಾವುದರ ಮುಖ್ಯ ಕಾಂಡವಾಗಿದ್ದಾರೋ ಆ ಜಗದ್ರೂಪಿ ಅಶ್ವತ್ಥ ವೃಕ್ಷವನ್ನು ಅವಿನಾಶಿ ಎಂದು ಕರೆಯುತ್ತಾರೆ. ಅಶ್ವತ್ಥ ವೃಕ್ಷದಲ್ಲಿ ವಿಶೇಷವಾಗಿ ಬೇರೆ ವೃಕ್ಷಗಳಲ್ಲಿ ಇರುವುದಕ್ಕಿಂತ ಭಿನ್ನವಾಗಿದೆ. ಯಾಕೆಂದರೆ ಅದರ ಬೇರುಗಳು ಮೇಲ್ಮುಖವಾಗಿವೆ, ಮತ್ತೆ ಕಾಂಡ ಮತ್ತೆ ಎಲೆಗಳು ಕೆಳಮುಖವಾಗಿ ಇವೆ. ಅಂದರೆ ಈ ಬೇರುಗಳಲ್ಲಿ ಆದಿಪುರುಷ ಪರಮೇಶ್ವರ ಇದ್ದಾನೆ, ಮತ್ತೆ ಕಾಂಡದಲ್ಲಿ ಮುಖ್ಯ ಕಾಂಡದಲ್ಲಿ ಬ್ರಹ್ಮದೇವರು ಇದ್ದಾನೆ ಅಂತ ಭಗವಂತ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾ ಇರೋದು. ಮತ್ತೆ ಅದರ ಎಲೆಗಳಲ್ಲಿ ಎಲೆಗಳು ವೇದಗಳು ಅಂತ ಹೇಳ್ತಾರೆ. ಯಾರು ವೇದಗಳ ಅರ್ಥವನ್ನ ಸರಿಯಾಗಿ ತಿಳಿದುಕೊಂಡಿದ್ದಾರೋ ಅವರು ಅಶ್ವತ್ಥ ವೃಕ್ಷದ ತತ್ವವನ್ನು ತಿಳಿದಿರುತ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ಏನಂದ್ರೆ ಅಶ್ವತ್ಥ ವೃಕ್ಷವನ್ನ ನಮ್ಮ ಜೀವನದ ಆಗುಹೋಗುಗಳಿಗೆ, ನಮ್ಮ ಜೀವನದಲ್ಲಿ ಪ್ರಪಂಚದಲ್ಲಿ ನಡೆಯುವ ಎಲ್ಲ ಘಟನೆ ಆಧ್ಯಾತ್ಮ ರೂಪವನ್ನು ಕೊಟ್ಬಿಟ್ಟು ಭಗವಾನ್ ಶ್ರೀ ವಿಷ್ಣು ಅರ್ಜುನನಿಗೆ ಹೇಳಿದ್ದಾರೆ. ಇದು ಭಗವದ್ಗೀತೆ ಆಬಾಲ ವೃದ್ಧರಾದಿಯಾಗಿ ಅಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಕೂಡ ಅವರ ಎಲ್ಲ ಸಮಸ್ಯೆಗಳಿಗೆ ಉತ್ತರ ಭಗವದ್ಗೀತೆಯಲ್ಲಿ ಸಿಗುತ್ತೆ. ನಾವು ಯಾವ ಕ್ಷೋಭೆಗೆ ಒಳಗಾಗಿದ್ರೂ ಕೂಡ ನಾವು ಭಗವದ್ಗೀತೆಯನ್ನ ಪಠಣ ಮಾಡಿದಾಗ ನಮಗೆ ಶಾಂತಿ ನೆಮ್ಮದಿ ಸಿಗುತ್ತೆ. ಅಂದರೆ ಈಗ ಒಬ್ಬ ವಿದ್ಯಾರ್ಥಿ ಅವನಿಗೆ ಏನೇ ಸಮಸ್ಯೆ ಬಂದರೂ ಭಗವದ್ಗೀತೆಯನ್ನು ಪಠಣ ಮಾಡೋದ್ರಿಂದ ಅವನಿಗೂ ಉತ್ತರ ಸಿಗುತ್ತೆ. ಅವನ ವಯಸ್ಸಿನಲ್ಲಿ ಅವನಿಗೆ ಸಿಗುವ ಸಮಸ್ಯೆಗೆ ಉತ್ತರ ಸಿಗುತ್ತೆ. ಹಾಗೆಯೇ ಒಬ್ಬ ಉದ್ಯಮಿಗೆ ಅವನ ಸಮಸ್ಯೆ ಏನಿದ್ರು ಕೂಡ ಅವನ ಪ್ರಶ್ನೆಗೂ ಕೂಡ ಈ ಭಗವದ್ಗೀತೆಯಲ್ಲಿ ಉತ್ತರವನ್ನು ನಾವು ಕಂಡು. ಹಾಗೆಯೇ ಆತ್ಮ ಸಾಕ್ಷಾತ್ಕಾರವನ್ನು ಹುಡುಕುತ್ತಾ ಹೊರಟಿರುವ ಸನ್ಯಾಸಿಗಳಿಗೆ ಸಹ ಈ ಭಗವದ್ಗೀತೆ ಉತ್ತರವನ್ನು ಕೊಡುತ್ತೆ. ಹಾಗೆಯೇ ಒಬ್ಬ ಗೃಹಸ್ಥ ಅಥವಾ ಗೃಹಿಣಿ ಅಥವಾ ತಂದೆ ತಾಯಿ ಅಜ್ಜ ಅಜ್ಜಿ ಯಾರೇ ಆದರೂ ಕೂಡ ಈ ಭವಬಂಧನದಲ್ಲಿ ಇದ್ದುಕೊಂಡು ನಾವು ಸಂಸಾರದ ಸುಖವನ್ನು ಅನುಭವಿಸಬೇಕು ಅನ್ನೋರ್ಗು ಕೂಡ ಈ ಭಗವದ್ಗೀತೆ ಉತ್ತರವನ್ನು